ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿಎನ್ ನಾರಾಯಣಗೌಡರವರ ನೇತೃತ್ವದಲ್ಲಿ ದಿನಾಂಕ 24ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಕರವೇ 25ರ ಬೆಳ್ಳಿ ಹಬ್ಬ ಸಂಭ್ರಮದ ಅಂಗವಾಗಿ ಧಾರವಾಡದಿಂದ ಸುಮಾರು 300ಕ್ಕೂ ಹೆಚ್ಚು ಜನ ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಎಂದು ಗೌರವ ಜಿಲ್ಲಾಧ್ಯಕ್ಷರಾದ ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ 25 ವರ್ಷದ ಸುದೀರ್ಘ ಒಂದು ಏನು ಹೋರಾಟದ ಹಾದಿ ಐತಲ್ಲ, ನಾಳೆ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ನಾಡ ಹಬ್ಬವಾಗಿ ಆಚರಣೆ ಆಗ್ತಾ ಇದೆ. ಕನ್ನಡದ ನಾಡಿನಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಸುಮಾರು ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು ಇವತ್ತು ನಾಳೆ ಅರಮನೆ ಮೈದಾನಕ್ಕೆ ನಾವು ಬರ್ತಾ ಇದ್ದೀವಿ. ಹಾಗಾಗಿ ನಾವು ಕೂಡ ಧಾರವಾಡದಿಂದ ಸುಮಾರು 200ರಿಂದ 300 ಜನ ನಾವು ಕಾರ್ಯಕರ್ತರನ್ನು ಕರ್ಕೊಂಡು ನಾವು ಬರ್ತಾ ಇದ್ದೀವಿ. ಹಾಗಾಗಿ ಇದೊಂದು ಕರ್ನಾಟಕ ರಕ್ಷಣಾ ವೇದಿಕೆ 25ನೇ ವರ್ಷದ ಹಬ್ಬ ಏನೈತಲ್ಲ, ಬೆಳ್ಳಿ ಹಬ್ಬ, ಇದು ನಾಡ ಹಬ್ಬವಾಗಿ ಆಚರಣೆಗೊಳ್ತಾ ಇದೆ. ನಾಳೆ ನಾವು ಸುದೀರ್ಘ ಒಂದು ನಾರಾಯಣಗೌಡರ ನೇತೃತ್ವದ ಒಂದು ಈ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿಗೋಸ್ಕರ ಸತತ ಹೋರಾಟ ಮಾಡ್ತಾ ಬಂದು ಇವತ್ತಿಗೆ ನಾಳೆಗೆ 25ನೇ ವರ್ಷದ ಕಾಲಿಟ್ಟದ ಹಬ್ಬವನ್ನು ಆಚರಿಸ್ತಾ ಇದೆ, ಬೆಳ್ಳಿ ಹಬ್ಬವನ್ನು. ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ನಾವೊಂದು ಹೃದಯಪೂರ್ವಕ ಸ್ವಾಗತ ಕೋರ್ತಾ ಇದ್ದೀನಿ. ಎಲ್ಲರೂ ಕೂಡ ತಾವು ಸ್ವಯಂ ಪ್ರೇರಿತವಾಗಿ ನಾಡ ಹಬ್ಬದಲ್ಲಿ ಭಾಗವಹಿಸಿರಿ, ಬೆಳ್ಳಿ ಹಬ್ಬದಲ್ಲಿ ಭಾಗವಹಿಸಿರಿ. ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ, ಅದನ್ನು ಯಶಸ್ವಿಗೊಳಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮುಕ್ತ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಇನ್ನು ಈ ಕುರಿತಂತೆ ಗೌರವ ಜಿಲ್ಲಾಧ್ಯಕ್ಷರಾದ ಕುಮಾರ್ ಪಾಟೀಲ್ ಹಾಗೂ ರುದ್ರೇಶ್ ಹಬಳದವರು ನಮ್ಮೊಂದಿಗೆ ಮಾತನಾಡಿದ್ದು ಹೀಗೆ. ಕರ್ನಾಟಕ ನಾಡು ನುಡಿ ನೆಲ ಜಲ ಭಾಷೆಗಾಗಿ ಸುದೀರ್ಘವಾಗಿ 25 ವರ್ಷಗಳ ಕಾಲ ಹೋರಾಟಗಳನ್ನು ಮಾಡ್ತಕ್ಕಂಥ ಸನ್ಮಾನ್ಯ ಸಮರಸಿಂಹ ಟಿ.ಎ. ನಾರಾಯಣಗೌಡರ ಅಣ್ಣನವರ ಸಾರಥ್ಯದಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ಇವತ್ತು 25 ವರ್ಷ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮ ಮಾಡ್ತಾ ಇದೆ ಅಂದರೆ ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು, ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಂತೇಳಿ. ಯಾಕಂತಂದರೆ ಇವತ್ತು ಒಂದು ಮನೆಯಲ್ಲೇ 25 ವರ್ಷ ಒಂದು ಅಣ್ಣತಮ್ಮರು ಕೂಡಿರೋದೇ ಈಗಿನ ದಿನಮಾನಗಳಲ್ಲಿ ತುಂಬ ಕಷ್ಟಕರವಾದಂಥ ದಿನಮಾನ. ಅದರಲ್ಲೂ ಕೂಡ ರಾಜ್ಯಾದ್ಯಂತ ಸುಮಾರು 68 ಲಕ್ಷ ನೋಂದಾಯಿತ ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ಕರ್ನಾಟಕ ಏಕೈಕ ರಕ್ಷಣಾ ವೇದಿಕೆ ಇವತ್ತು 25 ವರ್ಷ ತುಂಬಿದಂಥ ರಕ್ಷಣಾ ವೇದಿಕೆ ನಾಳೆ ಬೆಳ್ಳಿ ಹಬ್ಬವನ್ನು, ನಾಡ ಹಬ್ಬವನ್ನು, ಏನು ಕನ್ನಡಿಗರ ಹಬ್ಬವನ್ನು ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಏನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ವರ್ಷಗಳ ಹಿಂದೆ ಸೆರೆಮನೆಯಲ್ಲಿದ್ದಂಥ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಅರಮನೆ ಮೈದಾನಕ್ಕೆ ಒಯ್ದಿರ್ತಕ್ಕಂಥ ಸನ್ಮಾನ್ಯ ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ನಾಳೆ ನಾಡ ಹಬ್ಬ ಕಾರ್ಯಕ್ರಮವನ್ನು ನಡೀತಾ ಇದೆ. ಸುಮಾರು ಜಿಲ್ಲೆಯ ಮೂಲೆ ಮೂಲೆಯಿಂದ ಏನು ಇವತ್ತು ಜಿಲ್ಲಾ ಪದಾಧಿಕಾರಿಗಳು, ತಾಲೂಕಾ ಪದಾಧಿಕಾರಿಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಾವು ಕೂಡ ಧಾರವಾಡ ಜಿಲ್ಲಾ ಘಟಕದಿಂದ ನಾವು ಇರ್ಬೋದು, ನಮ್ಮ ತಾಲೂಕಾಧ್ಯಕ್ಷರು ಇರ್ಬೋದು, ನಮ್ಮ ಗೌರವಾಧ್ಯಕ್ಷರು ಕೂಡಿ ಸುಮಾರು ಒಂದು 250ರಿಂದ 300 ಜನಗಳನ್ನ ಕರ್ಕೊಂಡು ಈ ಬಸ್ ಮುಖಾಂತರ, ಟ್ರೈನ್ ಮುಖಾಂತರ, ಟ್ಯಾಕ್ಸಿ ಮುಖಾಂತರ ನಾವು ಬೆಂಗಳೂರು ಅರಮನೆ ಮೈದಾನಕ್ಕೆ ಹೋಗಿ ಈ ನಾಡ ಹಬ್ಬವನ್ನು ನಾವು ಭಾಳ ಒಂದು ಮನೆ ಹಬ್ಬ ಅಂತೇಳಿ ತಿಳ್ಕೊಂಡು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಕನ್ನಡಿಗರು ಈ ಹಬ್ಬದಲ್ಲಿ ತಾವೆಲ್ಲೇ ಇದ್ದರೂ ಕೂಡ ಈ ಹಬ್ಬದಲ್ಲಿ ಭಾಗವಹಿಸಿ ಈ ಹಬ್ಬವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಎಲ್ಲ